ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 78ನೇ ಶ್ಲೋಕವನ್ನು ನೋಡೋಣ. ಭಕ್ತಿಮತ್ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ ಸಂವೃತಾಶೇಷ ಪಾಷಾಂಡ ಸದಾಚಾರ ಪ್ರವರ್ತಿಕಾ. ಭಕ್ತಿಮತ್ಕಲ್ಪಲತಿಕಾ ಅಂದರೆ ಕೋರಿದ ಕೋರಿಕೆಗಳನ್ನೆಲ್ಲ ತೀರಿಸುವ ಲತೆ ಈ ಅಮ್ಮ, ಕಲ್ಪಲತೆ. ತನ್ನನ್ನು ನಂಬಿದ ಭಕ್ತರ ಕೋರಿಕೆಗಳನ್ನು ಕಲ್ಪಲತೆಯಂತೆ ಬಳ್ಳಿಗಳಾಗಿ ಹರಡಿ ತೀರಿಸುವ ದೇವಿ ಆ ಜಗನ್ಮಾತೆ. ಪಾಶ ವಿಮೋಚನಿ, ಜ್ಞಾನವನ್ನುಂಟು ಮಾಡುವವರೆಗೂ ಮನುಷ್ಯ ಪಶುವಿಗೆ ಸಮಾನ. ಜ್ಞಾನ ಲಭಿಸಿದ ಮೇಲೆಯೇ ಮನುಷ್ಯನೆನಿಸಿಕೊಳ್ಳುವುದು. ಜ್ಞಾನವಿಲ್ಲದೆ ಅವಿದ್ಯಾ ಮಾಯೆಯಲ್ಲಿ ಸಿಲುಕಿಕೊಂಡು ಈ ದೃಗ್ಗೋಚರ ಭೋಗಗಳು ಸುಖಗಳನ್ನೇ ಸರ್ವಸ್ವವೆಂದುಕೊಂಡು ಅಜ್ಞಾನಾಂಧಕಾರದಲ್ಲಿ ಪಶುವಿನಂತೆ ವಿಲವಿಲನೆ ಒದ್ದಾಡುವ ವ್ಯಕ್ತಿಗಳಿಗೆ ಅಪಾರ ಮಾತೃ ಮಮತೆಯಿಂದ ಭಕ್ತಿ ಎನ್ನುವ ಜ್ಞಾನದೀಪವನ್ನು ವ್ಯಕ್ತಿಗಳಿಗೆ ಅಪಾರ ಮಾತೃ ಮಮತೆಯಿಂದ ಭಕ್ತಿ ಎನ್ನುವ ಜ್ಞಾನದೀಪವನ್ನು ಬೆಳಗಿ ತನ್ಮೂಲಕ ಆ ವ್ಯಕ್ತಿಗಳಲ್ಲಿನ ಆ ವಿದ್ಯೆ ಮಾಯಾಬಂಧಗಳನ್ನು ದೂರ ಮಾಡಿ ಆತ್ಮವಿವೇಕ, ಆತ್ಮವಿಮರ್ಶೆಯನ್ನೇ ಅಲ್ಲದೆ ಸದ್ವಿವೇಕ, ಆಧ್ಯಾತ್ಮಿಕ ಚಿಂತನೆಯನ್ನು ಅನುಗ್ರಹಿಸಿ ಶರೀರ ಸಂಬಂಧವಾದ ಕರ್ಮ ಸಂಬಂಧ ಪಾಶಗಳನ್ನು ಸಹ ನೀಗಿ ವಿಮುಕ್ತಳನ್ನಾಗಿ ಮಾಡುತ್ತಾಳೆ ಆ ಜಗನ್ಮಾತೆ. ಆದ್ದರಿಂದಲೇ ಆಕೆಯನ್ನು ಪಶುಪಾಶ ವಿಮೋಚನೆ. ಇಲ್ಲಿ ನಾವು ಪಶು ಒಂದು ನಾಮ ಸಾರ್ಥಕ ಮಾಡಲು ಜಾರಿ ಬಿಡುತ್ತೇವೆ. ಜಗನ್ಮಾತೆಯ ಪಾದಗಳಿಗೆ ಶರಣು ಹೋದವರನ್ನು ಅವರಲ್ಲಿ ಅಜ್ಞಾನ ರೂಪ ಪಾಶಗಳನ್ನು ಹೋಗಲಾಡಿಸುತ್ತಾಳೆ ಆ ದೇವಿ. ಪಶುಗಳಿಗೆ ವಾಕ್ಶಕ್ತಿ ಇಲ್ಲ, ಭವಿಷ್ಯತ್ತನ್ನು ಕುರಿತಾದ ಆಲೋಚನೆ ಚಿಂತೆಗಳಿಲ್ಲ. ಒಂದು ಚಿಕ್ಕ ಗುತ್ತಿಗೆಯ ಬಂದಿಗಳಾಗಿರ್ತವೆ, ಒಂದು ಕೊಟ್ಟಿಗೆಯಲ್ಲಿ ಬಂದಿಗಳಾಗಿರ್ತವೆ. ಚಿಕ್ಕ ಕೋಲು ತೆಗೆದುಕೊಂಡು ಬೆದರಿಸಿದರೂ ಸಹ ಅವು ಭಯಪಡ್ತವೆ. ಪಶುಗಳನ್ನು ಕಟ್ಟಿ ಹಾಕಲು ಮಾಡಿರುವ ಅದು ಕೊಟ್ಟಿಗೆ ಅಂತ ಹೇಳ್ತೀವಲ್ಲ ಅದು. ಆದರೆ ಮನುಷ್ಯ ಹಾಗಲ್ಲವಲ್ಲ. ವಾಕು, ಆಲೋಚನೆ, ಶಕ್ತಿ, ಜನ್ಮ, ಪುನರ್ಜನ್ಮಗಳ ಬಗೆಗಿನ ಆಲೋಚನೆ, ಜಿಜ್ಞಾಸೆಗಳೆಲ್ಲವೂ ಮನುಷ್ಯನಿಗೆ, ಅದರ ಜೊತೆಗೆ ಭಕ್ತಿಯೂ ಸೇರಿದರೆ ಮಾತ್ರ ಆ ವ್ಯಕ್ತಿ ಸಂಬಂಧಗಳಿಗೆ ಅತೀತನಾಗಬಲ್ಲನು. ಹೀಗೆ ವೇದವಿಹಿತವಾದ ಕರ್ಮಗಳನ್ನು ಕಾಲಾನುಕಾಲಕ್ಕೆ ತಕ್ಕಂತೆ ಧರ್ಮವನ್ನು ಆಚರಿಸುವವರು ಸನ್ಮಾರ್ಗಿಗಳು. ವೇದ ವಿಹಿತವಲ್ಲದ ಕುತರ್ಕಗಳಿಂದ ಕೂಡಿದ ಪಾಪ ಭೂಯಿಷ್ಠವಾದ ಕರ್ಮಗಳನ್ನು ಆಚರಿಸುವವರು ಪಾಷಾಂಡಿಗಳು. ಆ ಜಗನ್ಮಾತೆ ಅಂತಹ ಪಾಷಾಂಡಿಗಳನ್ನು ಸಂಹರಿಸುತ್ತಾಳೆ. ಮನುಷ್ಯರಲ್ಲಿನ ಪಾಷಾಂಡ ಗುಣಗಳನ್ನು ಸಹ ಸಂಹರಿಸುತ್ತಾಳೆ ಎಂದು ಸಹ ಅರ್ಥ. ರಾಕ್ಷಸ ರೂಪಗಳನ್ನು, ರಾಕ್ಷಸ ವರ್ತನೆಗಳನ್ನು ನಿಜವಾಗಿಯೂ ಹತ ಮಾಡುತ್ತಾಳೆ. ಅದಕ್ಕೆ ಆಕೆಯನ್ನು ಸಂವೃತಾಶೇಷ ಪಾಷಾಂಡ ಎಂದು ಸಹ ಸ್ತುತಿಸಿದ್ದಾರೆ ವಶಿನ್ಯಾದಿ ದೇವತೆಗಳು. ಇಲ್ಲಿ ಶ್ರೀಮಾತೆ ಲೋಕದಲ್ಲಿ ಸದಾಚಾರ ಪ್ರವರ್ತವಾಗುವಂತೆ ಮಾಡುತ್ತಾಳೆ. ಅದರಿಂದಾಗಿ ಎಷ್ಟೋ ಜನ ಅವತಾರ ಪುರುಷರು, ಆಚಾರ್ಯರು, ಅಮ್ಮನವರು, ಯೋಗಿನಿಗಳು, ಅವಧೂತರು ಪ್ರತಿ ಪ್ರಾಂತ್ಯದಲ್ಲೂ ಎಲ್ಲ ಕಾಲಗಳಲ್ಲೂ ಜನಿಸುವಂತೆ ಮಾಡುತ್ತಾಳೆ. ಅವರ ಬೋಧನೆಗಳು, ಅವರ ಲೇಖನಗಳು, ಅವರ ಉಪದೇಶಗಳ ಮೂಲಕ ಜನರಲ್ಲಿ ಸದಾಚಾರಗಳ ಬಗ್ಗೆ ಅವಗಾಹನೆ, ಆಚರಣೆಯಲ್ಲಿ ಆಸಕ್ತಿ ಬೆಳೆಯುವಂತೆ ಮಾಡುತ್ತಾಳೆ. ಅದೇ ರೀತಿ ರಾಮಕೃಷ್ಣ ಪರಮಹಂಸರು ಸುಲಭವಾದ ಸರಳವಾದ ಮಾತುಗಳಲ್ಲಿ ಅಮ್ಮನವರ ತತ್ವಗಳನ್ನು ಎಷ್ಟು ಚೆನ್ನಾಗಿ ಬೋಧಿಸಿದ್ದಾರೆ. ಹಾಗೆಯೇ ಶ್ರೀ ಶಂಕರಾಚಾರ್ಯರ ಕವಿತ್ವದ ಮಾತಿಗೆ ಬಂದರೆ ಅದು ಒಂದು ಜೀವನದ ನಶ್ವರತೆಯ ಕಡೆಗೆ ಗಮನ ಕೊಡದೆ ಶ್ರೀ ಮಾತೆಯ ಚರಣಗಳನ್ನು ಆಶ್ರಯಿಸುವಂತೆ ಸ್ತುತಿಸುವಂತೆ ಪ್ರೇರೇಪಿಸುತ್ತದೆ.
ಹೀಗೆ ಸದಾಚಾರವನ್ನು ಬೋಧಿಸುವ ಉದ್ದೇಶವೇ ಇಲ್ಲವಾಗಿದ್ದರೆ ಪ್ರತಿ ಕಾವ್ಯಕ್ಕೂ ಪ್ರಸಿದ್ಧ ಗ್ರಂಥಗಳಿಗೂ ಪುರಾಣಗಳಿಗೂ ಇಷ್ಟೊಂದು ಭಾಷ್ಯಗಳು, ವ್ಯಾಖ್ಯೆಗಳು, ಉಪನ್ಯಾಸಗಳು, ಜ್ಞಾನಯಜ್ಞಗಳು, ನಾಟಕಗಳು, ಹರಿಕಥೆಗಳು ಮುಂತಾದವುಗಳು ಏಕೆ ಹೊರಬರುತ್ತಿದ್ದವು? ಆದ್ದರಿಂದ ಆಕೆ ಸದಾಚಾರ ಪ್ರವರ್ತಿಕ, ಕಾಲಾನುಗುಣವಾಗಿ ಸದಾಚಾರವನ್ನು ಪ್ರಚಾರ ಮಾಡುತ್ತಾಳೆ ಆ ಜಗಜ್ಜನನಿ. ಇದಿಷ್ಟು ಸಹ ಒಂದು 78ನೆಯ ಶ್ಲೋಕ ಮತ್ತು ಅದರ ವಿವರಣೆ ವೀಕ್ಷಕರೇ. ಮತ್ತೆ ಮುಂದಿನ ಶ್ಲೋಕ ವಿವರಣೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.